ದಾವಣಗೆರೆಯಲ್ಲಿ ಮರಳು ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ತುಂಗಭದ್ರಾ ಒಡಲನ್ನ ಬಗೆದು ಮರಳು ದೋಚ್ತಾ ಇದ್ದಾರೆ. ರಿಪಬ್ಲಿಕ್ ಕ್ಯಾಮೆರಾ ಕಂಡು ದಂಧೆಕೋರರ ಎದೆನಡುಗಿ ಹೋಗಿದೆ. ಗಣಿ ಸಚಿವರ ತವರಲ್ಲೇ ಎಗ್ಗಿಲ್ಲದೆ ಅಕ್ರಮ ಮರಳು ಗಣಿಗಾರಿಕೆ ನಡೀತಿರುವಂಥದ್ದು. ದಾವಣಗೆರೆ ಜಿಲ್ಲೆಯ ತುಂಗಭದ್ರಾ ನದಿ ತಟದಲ್ಲಿ ಸಾಕಷ್ಟು ಅಕ್ರಮ ಮರಳು ಗಣಿಗಾರಿಕೆಯಾಗಲೇ ನಡೀತಿರುವಂಥದ್ದು. ನಾವೀಗ ಧೂಳೆಹಳ್ಳಿ ಗ್ರಾಮದಲ್ಲಿ ಇರುವಂಥ ತುಂಗಭದ್ರಾ ನದಿ ತಟದಲ್ಲಿರುವಂಥದ್ದು. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಕಾಣ್ತಾ ಇದ್ದಂತೆ ಜೆಸಿಬಿ ಸಮೇತ ದಂಧೆಕೋರರು ಪರಾರಿ. ತಗ್ಗು ದಿಣ್ಣೆ ಎನ್ನದೆ ವಾಹನದೊಂದಿಗೆ ಎಸ್ಕೇಪ್. ತುಂಗಭದ್ರಾ ಒಡಲು ಬಗೆದು ಮರಳು ದೋಚುತ್ತಿರುವ ಕಿಡಿಗೇಡಿಗಳು. ರಿಪಬ್ಲಿಕ್ ದಿಟ್ಟ ವರದಿಗಾರಿಕೆಗೆ ಅಕ್ರಮಕ್ಕೆ ಬಿತ್ತು ಬ್ರೇಕ್. ಹರಿಹರದ ಧೂಳಹೊಳೆಯ ತುಂಗಭದ್ರಾ ತಟದಲ್ಲಿ ಎಗ್ಗಿಲ್ಲದೆ ಹಾಡಹಗಲೇ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ. ಗಣಿ ಸಚಿವ ಎಸ್ ಮಲ್ಲಿಕಾರ್ಜುನ್ ತವರು ಜಿಲ್ಲೆ ದಾವಣಗೆರೆಯಲ್ಲಿ ನದಿಯ ಒಡಲು ಬಗೆಯುತ್ತಿದ್ದಾರೆ. 3 ಹಿಟಾಚಿ ಮೂಲಕ ದಂಧೆಕೋರರು ಮರಳನ್ನ ದೋಚುತ್ತಿದ್ದಾರೆ. ರಾಯಲ್ಟಿ ಕಟ್ಟದೆ ಇಲ್ಲಿ ಕದ್ದು ಮುಚ್ಚಿನ ಕಳ್ಳತನದ ರೀತಿಯಿಂದ ಅಂದರೆ ಆ ಸರ್ಕಾರದ ಕಣ್ತಪ್ಪಿಸಿ ಇಲ್ಲಿ ರಾಜಾರೋಷವಾಗಿ ಒಂದು ಅಕ್ರಮ ಮರಳು ಗಣಿಗಾರಿಕೆಯನ್ನು ಮಾಡ್ತಿರುವಂಥದ್ದು. ಸಾಕಷ್ಟು ಮರಳನ್ನು ಇಲ್ಲಿ ಸೇಕರಣೆ ಮಾಡಿ ಇಲ್ಲಿಂದ ಲಾರಿಗಳ ಮೂಲಕ ಒಂದು ಸಾಗಾಟ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ದಾವಣಗೆರೆ ಮರಳು ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ನೋಡ್ತಾ ಇದ್ದಂತೆ ದಂಧೆಕೋರರು ಕಾಲ್ಕಿತ್ತಿದ್ದಾರೆ. ಒಂದು ಟಿಪ್ಪರ್ ಮರಳಿಗೆ 50,000ವರೆಗೆ ದರ ಫಿಕ್ಸ್ ಮಾಡಲಾಗಿದೆ. ಎಗ್ಗಿಲ್ಲದೆ ದಂಧೆ ನಡೆಯುತ್ತಿದ್ದರೂ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾದ್ರ ಅನ್ನೋ ಅನುಮಾನ ಹೊಗೆಯಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಕಂಡು ದಂಧೆಕೋರರು ಕಾಲ್ಕಿತ್ತಿದ್ದಾರೆ. ಎದ್ನೋ ಬಿದ್ನೋ ಅಂತ ಓಡಿ ಹೋಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಬರ್ತಿದ್ದಂತೆ ಇಲ್ಲಿರುವಂತಹ ಕೆಲಸ ಮಾಡ್ತಿರುವಂಥ JCB ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಆ ಲಾರಿಗಳನ್ನು ಇಲ್ಲೇ ಬಿಟ್ಟು ಓಡಿ ಹೋಗ್ತಾರೆ. ಆದರೆ ಮಾಧ್ಯಮದ ಕಣ್ಣಿಗೆ ಬೀಳುವಂಥ ಈ ಅಕ್ರಮ ಮರಳು ಗಣಿಗಾರಿಕೆ ಅಧಿಕಾರಿಗಳ ಕಣ್ಣಿಗೆ ಬೀಳದಿರೋದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ತುಂಗಭದ್ರಾ ನದಿಯ ಮರಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಎಲ್ಲೆಂದರಲ್ಲಿ ಗುಂಡಿ ತೋಡಿ ದಂಧೆ ನಡೆಸಲಾಗ್ತಾ ಇದೆ. ಹಾಡಹಾಗಲೇ ಇಲ್ಲಿಗಲ್ ಮೈನಿಂಗ್ ನಡೀತಾ ಇದ್ರು. ಕಂದಾಯ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಣ್ಮುಚ್ಚಿ ಕುಳಿತರ ಅನ್ನೋ ಶಂಕೆ ಇದೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಅಲರ್ಟ್ ಆಗಿ ಅಕ್ರಮಕ್ಕೆ ಬ್ರೇಕ್ ಹಾಕ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ. ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಕ್ಕೆ ಅಧಿಕಾರಿಗಳು ಮುಂದಾಗ್ತಾರ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾವಣಗೆರೆಯಲ್ಲಿ ಮರಳು ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ತುಂಗಭದ್ರಾ ಒಡಲನ್ನ ಬಗೆದು ಮರಳು ದೋಚ್ತಾ ಇದ್ದಾರೆ. ರಿಪಬ್ಲಿಕ್ ಕ್ಯಾಮೆರಾ ಕಂಡು ದಂಧೆಕೋರರ ಎದೆನಡುಗಿ ಹೋಗಿದೆ. ಗಣಿ ಸಚಿವರ ತವರಲ್ಲೇ ಎಗ್ಗಿಲ್ಲದೆ ಅಕ್ರಮ ಮರಳು ಗಣಿಗಾರಿಕೆ ನಡೀತಿರುವಂಥದ್ದು. ದಾವಣಗೆರೆ ಜಿಲ್ಲೆಯ ತುಂಗಭದ್ರಾ ನದಿ ತಟದಲ್ಲಿ ಸಾಕಷ್ಟು ಅಕ್ರಮ ಮರಳು ಗಣಿಗಾರಿಕೆಯಾಗಲೇ ನಡೀತಿರುವಂಥದ್ದು. ನಾವೀಗ ಧೂಳೆಹಳ್ಳಿ ಗ್ರಾಮದಲ್ಲಿ ಇರುವಂಥ ತುಂಗಭದ್ರಾ ನದಿ ತಟದಲ್ಲಿರುವಂಥದ್ದು. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಕಾಣ್ತಾ ಇದ್ದಂತೆ ಜೆಸಿಬಿ ಸಮೇತ ದಂಧೆಕೋರರು ಪರಾರಿ. ತಗ್ಗು ದಿಣ್ಣೆ ಎನ್ನದೆ ವಾಹನದೊಂದಿಗೆ ಎಸ್ಕೇಪ್. ತುಂಗಭದ್ರಾ ಒಡಲು ಬಗೆದು ಮರಳು ದೋಚುತ್ತಿರುವ ಕಿಡಿಗೇಡಿಗಳು. ರಿಪಬ್ಲಿಕ್ ದಿಟ್ಟ ವರದಿಗಾರಿಕೆಗೆ ಅಕ್ರಮಕ್ಕೆ ಬಿತ್ತು ಬ್ರೇಕ್. ಹರಿಹರದ ಧೂಳಹೊಳೆಯ ತುಂಗಭದ್ರಾ ತಟದಲ್ಲಿ ಎಗ್ಗಿಲ್ಲದೆ ಹಾಡಹಗಲೇ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ. ಗಣಿ ಸಚಿವ ಎಸ್ ಮಲ್ಲಿಕಾರ್ಜುನ್ ತವರು ಜಿಲ್ಲೆ ದಾವಣಗೆರೆಯಲ್ಲಿ ನದಿಯ ಒಡಲು ಬಗೆಯುತ್ತಿದ್ದಾರೆ. 3 ಹಿಟಾಚಿ ಮೂಲಕ ದಂಧೆಕೋರರು ಮರಳನ್ನ ದೋಚುತ್ತಿದ್ದಾರೆ. ರಾಯಲ್ಟಿ ಕಟ್ಟದೆ ಇಲ್ಲಿ ಕದ್ದು ಮುಚ್ಚಿನ ಕಳ್ಳತನದ ರೀತಿಯಿಂದ ಅಂದರೆ ಆ ಸರ್ಕಾರದ ಕಣ್ತಪ್ಪಿಸಿ ಇಲ್ಲಿ ರಾಜಾರೋಷವಾಗಿ ಒಂದು ಅಕ್ರಮ ಮರಳು ಗಣಿಗಾರಿಕೆಯನ್ನು ಮಾಡ್ತಿರುವಂಥದ್ದು. ಸಾಕಷ್ಟು ಮರಳನ್ನು ಇಲ್ಲಿ ಸೇಕರಣೆ ಮಾಡಿ ಇಲ್ಲಿಂದ ಲಾರಿಗಳ ಮೂಲಕ ಒಂದು ಸಾಗಾಟ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ದಾವಣಗೆರೆ ಮರಳು ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ನೋಡ್ತಾ ಇದ್ದಂತೆ ದಂಧೆಕೋರರು ಕಾಲ್ಕಿತ್ತಿದ್ದಾರೆ. ಒಂದು ಟಿಪ್ಪರ್ ಮರಳಿಗೆ 50,000ವರೆಗೆ ದರ ಫಿಕ್ಸ್ ಮಾಡಲಾಗಿದೆ. ಎಗ್ಗಿಲ್ಲದೆ ದಂಧೆ ನಡೆಯುತ್ತಿದ್ದರೂ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾದ್ರ ಅನ್ನೋ ಅನುಮಾನ ಹೊಗೆಯಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಕಂಡು ದಂಧೆಕೋರರು ಕಾಲ್ಕಿತ್ತಿದ್ದಾರೆ. ಎದ್ನೋ ಬಿದ್ನೋ ಅಂತ ಓಡಿ ಹೋಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಬರ್ತಿದ್ದಂತೆ ಇಲ್ಲಿರುವಂತಹ ಕೆಲಸ ಮಾಡ್ತಿರುವಂಥ JCB ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಆ ಲಾರಿಗಳನ್ನು ಇಲ್ಲೇ ಬಿಟ್ಟು ಓಡಿ ಹೋಗ್ತಾರೆ. ಆದರೆ ಮಾಧ್ಯಮದ ಕಣ್ಣಿಗೆ ಬೀಳುವಂಥ ಈ ಅಕ್ರಮ ಮರಳು ಗಣಿಗಾರಿಕೆ ಅಧಿಕಾರಿಗಳ ಕಣ್ಣಿಗೆ ಬೀಳದಿರೋದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ತುಂಗಭದ್ರಾ ನದಿಯ ಮರಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಎಲ್ಲೆಂದರಲ್ಲಿ ಗುಂಡಿ ತೋಡಿ ದಂಧೆ ನಡೆಸಲಾಗ್ತಾ ಇದೆ. ಹಾಡಹಾಗಲೇ ಇಲ್ಲಿಗಲ್ ಮೈನಿಂಗ್ ನಡೀತಾ ಇದ್ರು. ಕಂದಾಯ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಣ್ಮುಚ್ಚಿ ಕುಳಿತರ ಅನ್ನೋ ಶಂಕೆ ಇದೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಅಲರ್ಟ್ ಆಗಿ ಅಕ್ರಮಕ್ಕೆ ಬ್ರೇಕ್ ಹಾಕ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ.
ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳೋಕ್ಕೆ ಅಧಿಕಾರಿಗಳು ಮುಂದಾಗ್ತಾರ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾವಣಗೆರೆಯಲ್ಲಿ ಮರಳು ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ತುಂಗಭದ್ರಾ ಒಡಲನ್ನ ಬಗೆದು ಮರಳು ದೋಚ್ತಾ ಇದ್ದಾರೆ. ರಿಪಬ್ಲಿಕ್ ಕ್ಯಾಮೆರಾ ಕಂಡು ದಂಧೆಕೋರರ ಎದೆ ನಡುಗಿ ಹೋಗಿದೆ. ಗಣಿ ಸಚಿವರ ತವರಲ್ಲೇ ಎಗ್ಗಿಲ್ಲದೆ ಅಕ್ರಮ ಮರಳು ಗಣಿಗಾರಿಕೆ ನಡೀತಿರುವಂಥದ್ದು. ಸೊ ಏನು ದಾವಣಗೆರೆ ಜಿಲ್ಲೆಯ ತುಂಗಭದ್ರಾ ನದಿ ತಟದಲ್ಲಿ ಸಾಕಷ್ಟು ಅಕ್ರಮ ಮರಳು ಗಣಿಗಾರಿಕೆಯಾಗಲೇ ನಡೀತಿರುವಂಥದ್ದು. ಏನು ನಾವೀಗ ಧೂಳೆಹಳ್ಳಿ ಗ್ರಾಮದಲ್ಲಿ ಇರುವಂಥ ತುಂಗಭದ್ರಾ ನದಿ ತಟದಲ್ಲಿರುವಂಥದ್ದು. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಕಾಣ್ತಾ ಇದ್ದಂತೆ ಜೆಸಿಬಿ ಸಮೇತ ದಂಧೆಕೋರರು ಪರಾರಿ. ತಗ್ಗು ದಿಣ್ಣೆ ಎನ್ನದೆ ವಾಹನದೊಂದಿಗೆ ಎಸ್ಕೆ. ತುಂಗಭದ್ರಾ ಒಡಲು ಬಗೆದು ಮರಳು ದೋಚುತ್ತಿರುವ ಕಿಡಿಗೇಡಿಗಳು. ರಿಪಬ್ಲಿಕ್ ದಿಟ್ಟ ವರದಿಗಾರಿಕೆಗೆ ಅಕ್ರಮಕ್ಕೆ ಬಿತ್ತು ಬ್ರೇಕ್. ಹರಿಹರದ ಧೂಳಹೊಳೆಯ ತುಂಗಭದ್ರಾ ತಟದಲ್ಲಿ ಎಗ್ಗಿಲ್ಲದೆ ಹಾಡಹಗಲೇ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ. ಗಣಿ ಸಚಿವ ಎಸ್ ಮಲ್ಲಿಕಾರ್ಜುನ್ ತವರು ಜಿಲ್ಲೆ ದಾವಣಗೆರೆಯಲ್ಲಿ ನದಿಯ ಒಡಲು ಬಗೆಯುತ್ತಿದ್ದಾರೆ. 3 ಹಿಟಾಚಿ ಮೂಲಕ ದಂಧೆಕೋರರು ಮರಳನ್ನ ದೋಚುತ್ತಿದ್ದಾರೆ. ರಾಯಲ್ಟಿ ಕಟ್ಟದೆ ಏನು ಇಲ್ಲಿ ಕದ್ದು ಮುಚ್ಚನೆ ಕಳ್ಳತನದ ರೀತಿಯಿಂದ ಅಂದರೆ ಆ ಸರ್ಕಾರದ ಕಣ್ತಪ್ಪಿಸಿ ಇಲ್ಲಿ ರಾಜಾರೋಷವಾಗಿ ಒಂದು ಅಕ್ರಮ ಮರಳು ಗಣಿಗಾರಿಕೆಯನ್ನು ಮಾಡ್ತಿರುವಂಥದ್ದು. ಸೊ ಸಾಕಷ್ಟು ಮರಳನ್ನು ಇಲ್ಲಿ ಸೇಕರಣೆ ಮಾಡಿ ಇಲ್ಲಿಂದ ಲಾರಿಗಳ ಮೂಲಕ ಒಂದು ಸಾಗಾಟ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ದಾವಣಗೆರೆ ಮರಳು ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ನೋಡ್ತಾ ಇದ್ದಂತೆ ದಂಧೆಕೋರರು ಕಾಲ್ಕಿತ್ತಿದ್ದಾರೆ. ಒಂದು ಟಿಪ್ಪರ್ ಮರಳಿಗೆ 50,000ದವರೆಗೆ ದರ ಫಿಕ್ಸ್ ಮಾಡಲಾಗಿದೆ. ಎಗ್ಗಿಲ್ಲದೆ ದಂಧೆ ನಡೆಯುತ್ತಿದ್ದರೂ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾದ್ರ ಅನ್ನೋ ಅನುಮಾನ ಹೊಗೆಯಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಕಂಡು ದಂಧೆಕೋರರು ಕಾಲ್ಕಿತ್ತಿದ್ದಾರೆ. ಎದ್ನೋ ಬಿದ್ನೋ ಅಂತ ಓಡಿ ಹೋಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಬರ್ತಿದ್ದಂತೆ ಇಲ್ಲಿರುವಂತಹ ಏನು ಕೆಲಸ ಮಾಡ್ತಿರುವಂಥ JCB ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಆ ಲಾರಿಗಳನ್ನು ಇಲ್ಲೇ ಬಿಟ್ಟು ಓಡಿ ಹೋಗ್ತಾರೆ. ಆದರೆ ಮಾಧ್ಯಮದ ಕಣ್ಣಿಗೆ ಬೀಳುವಂಥ ಈ ಅಕ್ರಮ ಮರಳು ಗಣಿಗಾರಿಕೆ ಅಧಿಕಾರಿಗಳ ಕಣ್ಣಿಗೆ ಬೀಳದಿರೋದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ತುಂಗಭದ್ರಾ ನದಿಯ ಮರಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಎಲ್ಲೆಂದರಲ್ಲಿ ಗುಂಡಿ ತೋಡಿ ದಂಧೆ ನಡೆಸಲಾಗ್ತಾ ಇದೆ. ಹಾಗಲೇ ಇಲ್ಲಿಗಲ್ ಮೈನಿಂಗ್ ನಡೀತಾ ಇದ್ರು. ಕಂದಾಯ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಣ್ಮುಚ್ಚಿ ಕುಳಿತರ ಅನ್ನೋ ಶಂಕೆ ಇದೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಅಲರ್ಟ್ ಆಗಿ ಅಕ್ರಮಕ್ಕೆ ಬ್ರೇಕ್ ಹಾಕ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ. ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳೋಕ್ಕೆ ಅಧಿಕಾರಿಗಳು ಮುಂದಾಗ್ತಾರ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾವಣಗೆರೆಯಲ್ಲಿ ಮರಳು ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ತುಂಗಭದ್ರಾ ಒಡಲನ್ನ ಬಗೆದು ಮರಳು ದೋಚ್ತಾ ಇದ್ದಾರೆ. ರಿಪಬ್ಲಿಕ್ ಕ್ಯಾಮೆರಾ ಕಂಡು ದಂಧೆಕೋರರ ಎದೆ ನಡುಗಿ ಹೋಗಿದೆ. ಗಣಿ ಸಚಿವರ ತವರಲ್ಲೇ ಎಗ್ಗಿಲ್ಲದೆ ಅಕ್ರಮ ಮರಳು ಗಣಿಗಾರಿಕೆ ನಡೀತಿರುವಂಥದ್ದು. ಸೊ ಏನು ದಾವಣಗೆರೆ ಜಿಲ್ಲೆಯ ತುಂಗಭದ್ರಾ ನದಿ ತಟದಲ್ಲಿ ಸಾಕಷ್ಟು ಅಕ್ರಮ ಮರಳು ಗಣಿಗಾರಿಕೆಯಾಗಲೇ ನಡೀತಿರುವಂಥದ್ದು. ಏನು ನಾವೀಗ ಧೂಳೆಹಳ್ಳಿ ಗ್ರಾಮದಲ್ಲಿ ಇರುವಂಥ ತುಂಗಭದ್ರಾ ನದಿ ತಟದಲ್ಲಿರುವಂಥದ್ದು. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಕಾಣ್ತಾ ಇದ್ದಂತೆ ಜೆಸಿಬಿ ಸಮೇತ ದಂಧೆಕೋರರು ಪರಾರಿ. ತಗ್ಗು ದಿಣ್ಣೆ ಎನ್ನದೆ ವಾಹನದೊಂದಿಗೆ ಎಸ್ಕೆ. ತುಂಗಭದ್ರಾ ಒಡಲು ಬಗೆದು ಮರಳು ದೋಚುತ್ತಿರುವ ಕಿಡಿಗೇಡಿಗಳು. ರಿಪಬ್ಲಿಕ್ ದಿಟ್ಟ ವರದಿಗಾರಿಕೆಗೆ ಅಕ್ರಮಕ್ಕೆ ಬಿತ್ತು ಬ್ರೇಕ್. ಹರಿಹರದ ಧೂಳಹೊಳೆಯ ತುಂಗಭದ್ರಾ ತಟದಲ್ಲಿ ಎಗ್ಗಿಲ್ಲದೆ ಹಾಡಹಗಲೇ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ. ಗಣಿ ಸಚಿವ ಎಸ್ ಮಲ್ಲಿಕಾರ್ಜುನ್ ತವರು ಜಿಲ್ಲೆ ದಾವಣಗೆರೆಯಲ್ಲಿ ನದಿಯ ಒಡಲು ಬಗೆಯುತ್ತಿದ್ದಾರೆ. 3 ಹಿಟಾಚಿ ಮೂಲಕ ದಂಧೆಕೋರರು ಮರಳನ್ನ ದೋಚುತ್ತಿದ್ದಾರೆ. ರಾಯಲ್ಟಿ ಕಟ್ಟದೆ ಏನು ಇಲ್ಲಿ ಕದ್ದು ಮುಚ್ಚನೆ ಕಳ್ಳತನದ ರೀತಿಯಿಂದ ಅಂದರೆ ಆ ಸರ್ಕಾರದ ಕಣ್ತಪ್ಪಿಸಿ ಇಲ್ಲಿ ರಾಜಾರೋಷವಾಗಿ ಒಂದು ಅಕ್ರಮ ಮರಳು ಗಣಿಗಾರಿಕೆಯನ್ನು ಮಾಡ್ತಿರುವಂಥದ್ದು. ಸೊ ಸಾಕಷ್ಟು ಮರಳನ್ನು ಇಲ್ಲಿ ಸೇಕರಣೆ ಮಾಡಿ ಇಲ್ಲಿಂದ ಲಾರಿಗಳ ಮೂಲಕ ಒಂದು ಸಾಗಾಟ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ದಾವಣಗೆರೆ ಮರಳು ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ನೋಡ್ತಾ ಇದ್ದಂತೆ ದಂಧೆಕೋರರು ಕಾಲ್ಕಿತ್ತಿದ್ದಾರೆ. ಒಂದು ಟಿಪ್ಪರ್ ಮರಳಿಗೆ 50,000ದವರೆಗೆ ದರ ಫಿಕ್ಸ್ ಮಾಡಲಾಗಿದೆ. ಎಗ್ಗಿಲ್ಲದೆ ದಂಧೆ ನಡೆಯುತ್ತಿದ್ದರೂ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾದ್ರ ಅನ್ನೋ ಅನುಮಾನ ಹೊಗೆಯಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಕಂಡು ದಂಧೆಕೋರರು ಕಾಲ್ಕಿತ್ತಿದ್ದಾರೆ. ಎದ್ನೋ ಬಿದ್ನೋ ಅಂತ ಓಡಿ ಹೋಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಬರ್ತಿದ್ದಂತೆ ಇಲ್ಲಿರುವಂತಹ ಏನು ಕೆಲಸ ಮಾಡ್ತಿರುವಂಥ JCB ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಆ ಲಾರಿಗಳನ್ನು ಇಲ್ಲೇ ಬಿಟ್ಟು ಓಡಿ ಹೋಗ್ತಾರೆ. ಆದರೆ ಮಾಧ್ಯಮ